ಕನ್ನಡಕ್ಕೆ ಜೈನ ಕವಿ ಸಾಹಿತ್ಯ ಕೊಡುಗೆ ಅಪಾರ. E5 ನ್ಯೂಸ್ಗೆ ಸ್ವಾಗತ. ಕನ್ನಡ ಸಾಹಿತ್ಯಕ್ಕೆ ಜೈನ ಧರ್ಮ ಹಾಗೂ ಜೈನ ಸಾಹಿತಿಗಳ ಕೊಡುಗೆ ಅಪಾರ, ಅವಿಸ್ಮರಣೀಯ ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ HV ಮದನಗೌಡ ಹೇಳಿದರು. ಇಲ್ಲಿನ ಬಾಹುಬಲಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿಂದು ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಸಿರಿ ವೈಭವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಜೈನ ಸಾಹಿತ್ಯ ಕನ್ನಡ ಸಾಹಿತ್ಯದ ಮೇಲೆ ಅಗಾಧ ಪ್ರಭಾವ ಬೀರಿದೆ, ಪ್ರೇರಣೆಯಾಗಿದೆ. ಇದರಿಂದ ಕನ್ನಡ ಸಾಹಿತ್ಯ ಹೇಗಿದೆ, ಹಿರಿಮೆ ಪಡೆಯಲು ಸಾಧ್ಯವಾಗಿದೆ ಅಂತ ಬಣ್ಣಿಸಿದರು. ರತ್ನಾತ್ರಯರಾದ ಪಂಪ, ಪೊನ್ನ, ರನ್ನ ಹಾಗೂ ಜನ್ನ ಮೊದಲಾದ ಜೈನ ಕವಿಗಳ ಕೊಡುಗೆ ಅಪಾರ. ಅವರಿಂದಲೇ ಕನ್ನಡ ಶ್ರೀಮಂತವಾಗಿದೆ. ಈ ಮಹಾನ್ ಕವಿಗಳಿಂದಲೇ ಮಹಾಕಾವ್ಯ ಹುಟ್ಟಿದೆ ಅಂತ ಹೇಳಿದರು. ಜೈನರ ಕಾಲದ ಶಿಲಾಶಾಸನಗಳು ಇದಕ್ಕೆ ಸಾಕ್ಷಿಯಾಗಿವೆ ಎಂದರು. ದೇಶದಲ್ಲಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವ ಕನ್ನಡದ ಪ್ರಾಚೀನತೆ ಹಾಗೂ ಕನ್ನಡಕ್ಕೆ ಶಾಸ್ತ್ರೀಯ ಮಾನ್ಯತೆ ಸಿಗಲು ಹಾಸನ ಜಿಲ್ಲೆಯ ಕೊಡುಗೆ ಅವಿಸ್ಮರಣೀಯ. ನಮ್ಮ ಜಿಲ್ಲೆಯ ಬೇಲೂರು ತಾಲೂಕಿನ ಹುಡಿಯಲ್ಲಿ ದೊರೆತ ಶಿಲಾಶಾಸನ ಕನ್ನಡದ ಪ್ರಾಚೀನತೆಗೆ ಹೆಗ್ಗುರುತಾಗಿದೆ ಎಂದರು. ಹಲ್ಮಿಡಿ ಶಾಸನ ಸಿಗದೇ ಇದ್ದಿದ್ರೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರಕಲು ಕಷ್ಟವಾಗ್ತಿತ್ತು ಎಂದರು. ನನ್ನ ಸೌಭಾಗ್ಯ ಅಂದರೆ ಹಾಸನ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿದ್ದ ಅವಧಿಯಲ್ಲಿ ಹಲ್ಮಿಡಿ ಶಿಲಾಶಾಸನದ ಪ್ರಕೃತಿಯನ್ನು ಅಭಿವೃದ್ಧಿಪಡಿಸಲು ಹಾಗೂ ಹಲ್ಮಿಡಿ ಗ್ರಾಮದ ಮೂಲ ಸೌಕರ್ಯ ಅಭಿವೃದ್ಧಿಗೆ ಶ್ರಮಿಸಿದ ಸಮಾಧಾನ ನನ್ನದು ಅಂತ ಹೇಳಿದರು. ಇದೇ ವೇಳೆ ಜೈನ ಕಾಶಿ ಶ್ರವಣ ಬೆಳಗೊಳಕ್ಕೂ ತಮಗೂ ಇರುವ ನಂಟನ್ನು ನೆನಪಿಸಿಕೊಂಡ ಮದನಗೌಡರು, ಜಿನೈಕ್ಯ ಪರಮಪೂಜ್ಯ ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು 2 ದಶಕಗಳ ಹಿಂದೆ ಇಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ರು ಅಂತ ಸ್ಮರಿಸಿದ್ರು. ಜಾನಪದ ಗಾಯಕ ಸ್ವಾಮಿ ಮಾತನಾಡಿ ಗಡಿ ಸಮಸ್ಯೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ಈಗಲಾದರೂ ನಾವೆಲ್ಲರೂ ಎಚ್ಚೆತ್ತುಕೊಳ್ಳದೇ ಇದ್ರೆ ಸಂಕಷ್ಟ ಎದುರಿಸಬೇಕಾಗ್ತದೆ. ಕೇಂದ್ರ ಸರ್ಕಾರ ನಡೆಸುವ ಎಲ್ಲ ಪರೀಕ್ಷೆ ಕನ್ನಡದಲ್ಲಿ ನಡೀಬೇಕು. ಕೇಂದ್ರದ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಅವಕಾಶ ಕೊಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಸಿಗುವಂತಾಗಬೇಕು ಅಂದರು. ಈ ವೇಳೆ ಪ್ರಾಂಶುಪಾಲರಾದ ಡಾಕ್ಟರ್ ಡಿ ಸುನೀಲ್ ಕುಮಾರ್, ಚನ್ನರಾಯಪಟ್ಟಣ ಸ್ವಯಂ ಪ್ರೇರಿತ ರಕ್ತದಾನ ಕೇಂದ್ರದ ಮುಖ್ಯಸ್ಥ ಭರತ್, ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ಹಾಜರಿದ್ದರು. ಕನ್ನಡ ನಾಡಿಗೆ ಬಹುದೊಡ್ಡ ಕೊಡುಗೆಯನ್ನು ನಮ್ಮ ಜಿಲ್ಲೆ ಕೊಟ್ಟಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಬಹುದೊಡ್ಡ ಕೊಡುಗೆ ಮತ್ತೊಂದಿದೆ ನಮ್ಮ ಜಿಲ್ಲೆದು, ನಾವು ಸದಾಕಾಲ ಸ್ಮರಿಸುವಂಥದ್ದು. ಕನ್ನಡ ನಾಡಿಗೆ ಮೊದಲ ಅಕ್ಷರವನ್ನು ಕೊಟ್ಟಿದ್ದು ನಮ್ಮ ಜಿಲ್ಲೆ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮ. ಇವತ್ತೇನಾದರೂ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ದೊರೆತಿದ್ರೆ ಅದಕ್ಕೆ ಪುರಾವೆಯನ್ನು ಕೊಟ್ಟದ್ದು, ಅದಕ್ಕೆ ದಾಖಲೆಯನ್ನು ಕೊಟ್ಟದ್ದು ನಮ್ಮ ಜಿಲ್ಲೆ ಅನ್ನುವಂಥ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೋದು. ಅದು ಹಲ್ಮಿಡಿ ಶಾಸನ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಹಲ್ಮಿಡಿ ಗ್ರಾಮದಲ್ಲಿ 1935ರಲ್ಲಿ ಪ್ರೊಫೆಸರ್ MS ಕೃಷ್ಣಯ್ಯ ಅವರು ಅದನ್ನು ಸಂಶೋಧನೆ ಮಾಡಿದಂತಹ ಒಂದು ಶಾಸನದ ಕಲ್ಲು. ಹಲ್ಮಿಡಿ ಅನ್ನೋದು ಒಂದು ಪುಟ್ಟ ಗ್ರಾಮ. 2002-3ರಲ್ಲಿ ನಾನೇ ಹಲ್ಮಿಡಿ ಗ್ರಾಮದ ಬಗ್ಗೆ, ನಮ್ಮ ಕನ್ನಡದ ಶಾಸನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಕೇಳಿದಾಗ ಯಾರಿಗೂ ಕೂಡ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಕನ್ನಡದ ಮೊದಲ ಶಾಸನ ದೊರೆತಂತಹ ಗ್ರಾಮ ನಮ್ಮ ಜಿಲ್ಲೆ. ನೀವು ಬೇರೆ ರಾಜ್ಯಗಳಿಗೂ ನಮ್ಮ ರಾಜ್ಯಕ್ಕೂ ಇರುವ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈಗ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳಲ್ಲಿ ನಿಮಗೆ ಬೇರೆ ಯಾವ ಜನಾಂಗ ಅಂತ ಗುರುತು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ತೆಲುಗಿನಲ್ಲೇ ಮಾತನಾಡ್ತಾರೆ. ಅವರು ಯಾವ ಜನಾಂಗದವರು ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ನೀವು ತಮಿಳುನಾಡಿಗೆ ಹೋದರೆ ಎಲ್ಲರೂ ತಮಿಳಿನಲ್ಲೇ ಮಾತಾಡ್ತಾರೆ. ನಾವು ಕನ್ನಡಿಗರು ಹೇಗೆ ಅಂತ ಹೇಳಿದ್ರೆ ನಾವು ಭಾಳ ಉದಾರಿಗಳು. ಯಾರಾದರೂ ನಾವು ಬೇರೆ ರಾಜ್ಯದವರು ಬಂದರೆ ಅವ್ರ ಭಾಷೆಯಲ್ಲೇ ಮಾತನಾಡ್ತೀವಿ. ಅವ್ರ ಭಾಷೆಯಲ್ಲೇ ಮಾತಾಡಿ ಅವ್ರಿಗೆ ಏನು ಬೇಕು ಎಲ್ಲವನ್ನ ಮಾಹಿತಿಯನ್ನು ಕೊಡ್ತೇವೆ. ಆದರೆ ನೀವು ತಮಿಳುನಾಡಿಗೆ ಹೋದರೆ, ಆಂಧ್ರಕ್ಕೆ ಹೋದರೆ ನೀವು ಅವರ ಭಾಷೆಯಲ್ಲಿ ಅವರು ಮಾತನಾಡ್ತಾರೆ, ಅವರ ಭಾಷೆಯಲ್ಲಿ ಅವರು ಹೇಳ್ತಾರೆ. ನಮ್ಮಲ್ಲಿ ಹಾಗಾಗಿ ಕನ್ನಡದ ಬಳಕೆ ಕಡಿಮೆ ಆಗಿಲ್ಲ. ಯಾವ ಭಾಗದಲ್ಲಿ ಈ ಮಂಡ್ಯ, ಹಾಸನ, ಇತರ ಭಾಗಗಳ ಚಿಕ್ಕಮಗಳೂರು ನಮ್ಮ ವ್ಯಾಪ್ತಿ ಏನಿದೆ, ಈ ಭಾಗದಲ್ಲಿ ಕನ್ನಡದ ಬಳಕೆ ಕಡಿಮೆ ಆಗಿಲ್ಲ. ಕನ್ನಡದ ಬಳಕೆನೂ ಕಡಿಮೆ ಆಗಿಲ್ಲ. ನಾವು ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತೇಳಿ ನಾವೆಲ್ಲೂ ಹೇಳಬೇಕಾಗಿಲ್ಲ. ನಾವು ಹೇಳಬೇಕಾಗಿರೋದಷ್ಟೇ ಕನ್ನಡವನ್ನು ಬಳಸಿ ಅಂತೇಳಿ, ಅತಿ ಹೆಚ್ಚು ಕನ್ನಡವನ್ನು ಬಳಸಿ. ನಮ್ಮಲ್ಲಿ ಈಗ ಒಂದು ಶಿಕ್ಷಣ ಸಂಸ್ಥೆ, ಒಂದು ಕಾಲೇಜಿನಲ್ಲಿ ಅನ್ಕೊಳ್ಳಿ, ಒಂದು ಯಾವುದಾದ್ರು ರೂಮ್ಮೇಟ್ ಇರ್ತಾರೆ. ಯಾವ ಬೇರೆ ರಾಜ್ಯದವ್ರು ರೂಮ್ಮೇಟ್ ಬಂದರೆ ನಮ್ಮ ಪೋಷಕರು ಫಸ್ಟ್ ಹೇಳೋದಿರೋದ್ರಿಂದ ಅವರು ದೆಹಲಿಯವರ ನಿಮ್ಮ ರೂಮ್ಮೇಟ್, ಹಾಗಾದರೆ ಹಿಂದಿ ಬೇಕು ಕಲಿಸಿರೋದು ಅಂತೇಳಿ, ಕನ್ನಡ ಕಲಿಸೋ ಅಂತ ಹೇಳೋದಿಲ್ಲ. ನಾವು ಹೇಳೋದೇನಂದರೆ ಕನ್ನಡ ಅವರಿಗೆ ಕಲಿಸುವಂಥ ಪ್ರಯತ್ನ ಮಾಡಬೇಕು. ಶಿಕ್ಷಣ ಸಂಸ್ಥೆ ಹೇಗೆ ಇರಬೇಕು ಅನ್ನೋದಕ್ಕೆ ಅದು ಶ್ರವಣಬೆಳಗೊಳ ಬಾಹುಬಲಿ ಕಾಲೇಜು ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದರೆ ಇಷ್ಟೊಂದು ಪ್ರಶಾಂತವಾದ ವಾತಾವರಣ, ಇಷ್ಟೊಂದು ಶಾಂತಿ, ಇಷ್ಟೊಂದು ನೆಮ್ಮದಿ. ನಿಮಗೆ ಇಲ್ಲಿಯವರೆಗೆ ಬಾಹುಬಲಿ ಕಾಲೇಜಲ್ಲಿದೆ, ಶ್ರವಣಬೆಳಗೊಳದ ಬಾಹುಬಲಿ ಕಾಲೇಜಲ್ಲಿ ಇಲ್ಲಿಯವರೆಗೆ ಸಣ್ಣ ಒಂದೇ ಒಂದು ವಿವಾದವನ್ನು ನೋಡಲಿಕ್ಕೆ ಸಾಧ್ಯವಾಗಿಲ್ಲ. ಬಾಹುಬಲಿ ಸ್ವಾಮಿ ಆಶೀರ್ವಾದ ಅದೇ ರೀತಿ ಮುಂದುವರಿಲಿ ಅಂತ ನಾನು ಆಶಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಇಂತಹ ಒಂದು ವಾತಾವರಣದಲ್ಲಿ ಶಿಕ್ಷಣ ಸಿಗುವುದು ಬಹಳ ಕಷ್ಟ. ಒಂದು ಒಳ್ಳೆಯ ಕ್ಷೇತ್ರ ಇರೋದ್ರಿಂದ
2006 ಮತ್ತು 2018 ಮಹಾಮಸ್ತಕಾಭಿಷೇಕದಲ್ಲಿ, 2 ಮಹಾಮಸ್ತಕಾಭಿಷೇಕದಲ್ಲಿ ಮಾಧ್ಯಮ ಸಂಯೋಜಕನಾಗಿ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಾಮಿಗಳ ಜೊತೆಗೆ ಒಂದು ದುಡಿಯುವಂತಹ, ಒಂದು ಸೇವೆ ಮಾಡುವಂತಹ, ಪರಮ ಪೂಜ್ಯರ ಸೇವೆ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅದೊಂದು ನಮ್ಮ ಪಾಲಿನ ಪುಣ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕನ್ನಡ